ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ರಾಯರಿಗೆ ಮಾಡಿದ ಪೂಜೆಯ ಫಲ ಸಂಪೂರ್ಣವಾಗಿ ನಮಗೆ ರಾಯರು ಅನುಗ್ರಹ ಮಾಡಬೇಕಂದ್ರೆ ಈ ಒಂದು ವಸ್ತುವನ್ನು ಸಮರ್ಪಣೆ ಮಾಡಬೇಕಾಗುತ್ತೆ. ಅದು ಯಾವ ವಸ್ತು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಈ ಒಂದು ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಈ ಒಂದು ವಸ್ತುವನ್ನು ರಾಯರಿಗೆ ಸಮರ್ಪಣೆ ಮಾಡೋದ್ರಿಂದ ಪೂಜೆಯ ಪ್ರತಿಫಲ ಸಂಪೂರ್ಣವಾಗಿ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ರಾಯರು ಅನುಗ್ರಹ ಮಾಡೋದಕ್ಕೂ ಅಷ್ಟೇ ಈ ಒಂದು ಪೂಜೆ ಸಂಪೂರ್ಣವಾಗಿ ಫಲ ಕೊಡುತ್ತೆ ನಮಗೆ. ಹಾಗೆ ರಾಯರು ಕೂಡ ಅನುಗ್ರಹ ಮಾಡ್ತಾರೆ. ರಾಯರ ಅನುಗ್ರಹ ಮಾಡಬೇಕಂದ್ರೆ ನಾವು ಕೆಲವೊಂದು ಚಿಕ್ಕ ಚಿಕ್ಕ ತಪ್ಪುಗಳನ್ನು ಕೂಡ ಮಾಡ್ತಿರ್ತೀವಿ. ಹಾಗೆ ರಾಯರಿಗೆ ತಿಳಿದೇನೋ ಏನಾದರೂ ಒಂದು ತಪ್ಪು ಮಾಡಿದಾಗ ಕೊನೆಯಲ್ಲಿ ಈ ಒಂದು ತಪ್ಪಿಗೆ ನಾವು ಶರಣಾಗಬೇಕಾಗುತ್ತೆ. ಅಂದರೆ ತಪ್ಪನ್ನು ಕೇಳ್ಕೋಬೇಕಾಗುತ್ತೆ ರಾಯರ ಹತ್ರ. ನಾವು ಪೂಜೆ ಮಾಡುವಾಗ ಏನಾದರೂ ತಪ್ಪು ಮಾಡಿದರೆ ಕ್ಷಮಿಸು ದೇವ್ರೆ ಅಂತ ಕೇಳ್ಕೋಬೇಕಾಗುತ್ತೆ. ನಾಳೆ ರಾಯರ ಹುಟ್ಟುಹಬ್ಬ ಇರೋದರಿಂದ ರಾಯರಿಗೆ ವಿಶೇಷವಾಗಿ ಕಡಲೆಬೇಳೆ ಹೂರಣವನ್ನು ಮಾಡಿ ರಾಯರಿಗೆ ಇಷ್ಟವಾಗುವಂಥ ನೈವೇದ್ಯ ಅದು. ಹಾಗೆ ನೀವು ಕಡಲೆಬೇಳೆ ಹೋಳಿಗೆ ಕೂಡ ಮಾಡಿ ಇಡ್ಬೋದು ನೈವೇದ್ಯಕ್ಕೆ. ಕಡಲೆಬೇಳೆಯಿಂದ ಸಿಹಿ ಪದಾರ್ಥ ಏನೇ ಮಾಡ್ತೀರಾ ನೋಡಿ, ಅದು ತುಂಬಾ ವಿಶೇಷವಾಗಿರುತ್ತೆ. ಅದರಲ್ಲೂ ರಾಯರಿಗೆ ಇಷ್ಟ ಆಗುವಂಥ ನೈವೇದ್ಯ ಏನಂದರೆ ಕಡಲೆಬೇಳೆ ಹೂರಣ ಅಂತ ಹೇಳ್ಬೋದು. ರಾಯರಿಗೆ ತುಂಬಾ ವಿಶೇಷವಾಗಿರುತ್ತೆ. ಹಾಗೆ ವಿಗ್ರಹ ಇರೋರು ಮತ್ತು ಬೃಂದಾವನ ಇಟ್ಕೊಳ್ಳೋರು ಮನೆಯಲ್ಲಿ ಬೃಂದಾವನ ಮತ್ತು ರಾಯರಿಗೆ ಅಭಿಷೇಕವನ್ನು ಕೂಡ ಮಾಡಬಹುದು. ನೀವು ಸರಳವಾಗಿ ಮನೆಯಲ್ಲೇ ರಾಯರಿಗೆ ಪೂಜೆಯನ್ನು ಮಾಡಿಕೊಂಡು ರಾಯರ ಮಠಕ್ಕೆ ಹೋಗಿ ಅವರ ದರ್ಶನ ಪಡ್ಕೊಂಡು ಬನ್ನಿ. ಎಲ್ಲ ರಾಯರ ಮಠದಲ್ಲೂ ವಿಶೇಷವಾಗಿ ಪೂಜೆ ಪುರಸ್ಕಾರ ಅಲಂಕಾರಗಳು ಎಷ್ಟೊಂದು ವಿಶೇಷವಾಗಿರುತ್ತೆ. ರಾಯರಿಗೆ ವಿಶೇಷವಾಗಿ ನಾವು ಅಲಂಕಾರ ಮಾಡಿ ವಿಶೇಷವಾಗಿ ನಾವು ಪೂಜೆಯನ್ನು ಮಾಡಬೇಕು ಅನ್ನೋದೇ ಇಲ್ಲ. ನಮಗೆ ಮನಸ್ಸು ತೃಪ್ತಿಯಾಗೋ ಹಾಗೆ ನಾವು ಮನೆಯಲ್ಲೂ ಕೂಡ ರಾಯರ ಫೋಟೋ ಮುಂದೆ ಈ ಒಂದು ಸಿಹಿ ನೈವೇದ್ಯವನ್ನು ಇಟ್ಟು ಬೇಳೆ ಹೂರಣ ಏನಿದೆ ಅದನ್ನು ನೈವೇದ್ಯ ಮಾಡಿ ರಾಯರಿಗೆ ಒಂದು ಸರಳವಾಗಿ ಪೂಜೆಯನ್ನು ಮಾಡಿದ್ರೆ ಅದು ಕೂಡ ಒಂದು ಸೇವೆ ಅಂತಲೇ ಹೇಳ್ಬೋದು. ಅಂದರೆ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಬೇಕಾಗುತ್ತೆ. ನಾವು ಏನೇ ಒಂದು ಪೂಜೆ ಆಗಲಿ ಒಂದು ವ್ರತವನ್ನು ಆಗಲಿ ಮಾಡುವಾಗ ಭಕ್ತಿ ಮತ್ತು ಶ್ರದ್ಧೆ ನಂಬಿಕೆ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ. ರಾಯರನ್ನು ನಂಬಿ ಕೆಟ್ಟವರಿಲ್ಲ ಅನ್ನೋ ಹಾಗೆ ನಿಮ್ಮ ಕಷ್ಟ ಕಾರ್ಪಣ್ಯಗಳೇನಿದೆ ಅದನ್ನು ರಾಯರ ಬಳಿ ಹೇಳ್ಕೊಳ್ಳಿ. ರಾಯರು ನಿಮಗೆ ಅದನ್ನು ಪರಿಹರಿಸ್ತಾರೆ ಅಂತಲೇ ಹೇಳ್ಬೋದು. ಕೊನೆಯದಾಗಿ ಎಲ್ಲ ಪೂಜೆ ವ್ರತಗಳನ್ನು ಸೇವೆಗಳನ್ನ ಮಾಡ್ತೀರಾ ಅಲ್ವಾ, ಅದ್ರ ಫಲ ಸಿಗಬೇಕಂತ ಅಂದರೆ ನೀವು ರಾಯರಿಗೆ ಸೇವೆ ಮಾಡಿದ ದಿನ ನಾನ್ ವೆಜ್ನ ತಿನ್ನಬಾರ್ದು. ಮತ್ತು ಆ ಒಂದು ದಿನ ರಾಯರ ನಾಮಸ್ಮರಣೆಯಲ್ಲೇ ಇರಬೇಕಾಗುತ್ತೆ. ರಾಯರನ್ನು ಎಷ್ಟು ಆರಾಧಿಸ್ತೀರಾ, ಎಷ್ಟು ರಾಯರಿಗೆ ಸೇವೆಯನ್ನು ಸಲ್ಲಿಸ್ತೀರಾ, ಎಷ್ಟು ಮನಸ್ಸಲ್ಲಿ ಭಕ್ತಿ ಇಟ್ಕೊಂಡಿದ್ದೀರಾ ಅನ್ನೋದು ಕೂಡ ಮುಖ್ಯವಾಗಿರುತ್ತೆ. ಹಾಗೆ ರಾಯರನ್ನು ನಂಬಿ ರಾಯರನ್ನು ಆರಾಧಿಸ್ತಿದ್ದೀರಾ ಅಂತ ಅಂದಮೇಲೆ ಯಾವುದೇ ಥರ ಅನುಮಾನ ಇಟ್ಕೊಳ್ದೆ ಒಂದೇ ಮನಸ್ಸಿಂದ ರಾಯರನ್ನು ಆರಾಧಿಸ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ಆಗೋ ಬದಲಾವಣೆಗಳನ್ನ ನೀವೇ ನೋಡ್ತೀರಾ. ಹಾಗೆ ರಾಯರನ್ನು ನಂಬಿದ ಮೇಲೆ ನೀವು ಅಂದರೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ನೋಡಿ ಮನೆಯಲ್ಲಿ, ಆವತ್ತಿನ ದಿನ ನೀವು ಗುರುವಾರ ಅಂದರೆ ನಾನ್ ವೆಜ್ ತಿನ್ನಬಾರ್ದು, ಅದನ್ನು ಬಿಟ್ಬಿಡಬೇಕು. ಹಾಗೆ ಅದಾದಮೇಲೆ ನೀವು ಸ್ವಲ್ಪ ಅಂದರೆ ಗುರುವಾರದ ದಿನ ಪೂಜೆ ಮಾಡೋದು ಅಂದರೆ ಒಂದು ಇಷ್ಟ ದೇವರಿಗೆ ಯಾವ ರೀತಿ ಪೂಜೆ ಸಲ್ಲಿಸ್ತೀರಾ ನೋಡಿ ಆ ಒಂದು ಪೂಜೆಯನ್ನು ಸರಳವಾಗಿ ಮಾಡ್ಕೊಳ್ತಾ ಬನ್ನಿ. ರಾಯರು ಬೇಗ ಅನುಗ್ರಹ ಮಾಡ್ತಾರೆ ಅಂತಲೇ ಹೇಳ್ಬೋದು. ನಾಳೆ ಅವರ ಹುಟ್ಟುಹಬ್ಬ ಇರೋದ್ರಿಂದ ರಾಯರ ಮಠಕ್ಕೆ ನೀವು ತುಪ್ಪದ ದೀಪವನ್ನು ಹಚ್ಬೋದು ಅಥವಾ ತುಳಸಿ ಹೂವು ಮಲ್ಲಿಗೆ ಹೂವು ಈ ರೀತಿ ಏನಾದರೂ ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಳ್ಬಹುದು. ಹಾಗೆ ತುಪ್ಪದ ದೀಪವನ್ನು ಹಚ್ಬೋದು ರಾಯರ ಮಠಗಳಲ್ಲಿ. ಹಾಗೆ ಹೆಜ್ಜೆ ನಮಸ್ಕಾರ ಆಗ್ಬೋದು. ಈ ರೀತಿ ನಾನಾ ರೀತಿ ರಾಯರಿಗೆ ಸೇವೆಗಳಿದೆ. 4-6 ಜನಕ್ಕೆ ಊಟದ ಸಹಾಯವನ್ನು ಕೂಡ ಮಾಡ್ಬೋದು, ಊಟ ಕೊಡಿಸೋದಾಗ್ಬೋದು. ಈ ರೀತಿ ನಿರ್ಗತಿಕರಿಗೆ ಯಾರಿಗೆ ಸಹಾಯ ಮಾಡಬೇಕಂತ ಅನಿಸುತ್ತೆ ನಿಮಗೆ ಅವ್ರಿಗೆ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ. ಖಂಡಿತ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ. ಎಲ್ಲರ ರೂಪದಲ್ಲೂ ರಾಯರನ್ನು ನೋಡಿ ರಾಯರು ಇದೇ ರೂಪದಲ್ಲಿ ಬಂದು ನಮಗೆ ಅನುಗ್ರಹ ಮಾಡ್ತಾರೆ ಅಂತ ಅಲ್ಲ, ಅವತ್ತಿನ ದಿನ ಎಲ್ಲರ ರೂಪದಲ್ಲೂ ರಾಯರನ್ನು ನೋಡಿ ತುಂಬಾ ಇಲ್ಲೇ ರಾಯರು ನಮ್ಮ ಕಣ್ಮುಂದೆನೇ ಇದ್ದಾರೆ ಅನ್ನೋ ಒಂದು ಫೀಲ್ ಆಗುತ್ತೆ. ನಾನು ಮೊದಲೇ ಹೇಳಿದ್ದೆ, ರಾಯರಿಗೆ ವ್ರತವಾಗಲಿ ಸೇವೆ ಆಗಲಿ ಸಲ್ಲಿಸಿದ ಮೇಲೆ ಅದು ಒಂದು ಪೂಜೆ ಸಂಪೂರ್ಣ ಆಗಬೇಕಂದ್ರೆ ಈ ಒಂದು ವಸ್ತುವನ್ನು ಸಲ್ಲಿಸಿದ್ರೆ ಯಾವ ರೀತಿ ಫಲ ಸಿಗುತ್ತೆ ನಮಗೆ ಅನ್ನೋದನ್ನು ಫಸ್ಟೇ ಹೇಳಿದ್ದೆ ಅಲ್ವಾ. ಅದು ಯಾವ ವಸ್ತು ಅಂತ ಹೇಳ್ತೀನಿ. ಹಾಗೆ ಮನೆಯಲ್ಲೇ ನೀವು ಮಂತ್ರಾಕ್ಷತೆ ಇದ್ದರೆ ಅದನ್ನು ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ಆ ಒಂದು ಅಂದರೆ ನೀವು ರಾಯರ ಮಠಕ್ಕೆ ಹೋದಾಗ ಇಸ್ಕೊಂಬರ್ತೀರಲ್ವ, ಆ ಒಂದು ಮಂತ್ರಾಕ್ಷತೆಯನ್ನು ಪೂಜೆ ಎಲ್ಲ ಆಗಿದ್ದಾದಮೇಲೆ
ಒಂದು ಮಂತ್ರಾಕ್ಷತೆಯನ್ನು ಕೈಲಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ನಿಮ್ಮ ಕಷ್ಟಗಳೇನಿದೆ ಅದನ್ನು ಹೇಳ್ಕೊಳ್ಳಿ ರಾಯರ ಹತ್ರ. ಅಂದರೆ ರಾಯರೇ ಪ್ರತ್ಯಕ್ಷವಾಗಿ ನಮ್ಮ ಕಣ್ಮುಂದೆ ಕೂತಿದ್ದಾರೆ ಅನ್ನೋ ಒಂದು ಫೀಲ್ ಮಾಡಿಕೊಂಡು ನಿಮ್ಮ ಕಷ್ಟ ಕಾರ್ಪಣ್ಯಗಳೇನಿದೆ ಅದನ್ನೆಲ್ಲ ಹೇಳ್ಕೊಂಡಿದ್ದಾದಮೇಲೆ ಆ ಒಂದು ಮಂತ್ರಾಕ್ಷತೆಯನ್ನು ನೀವು ಡೈಲಿ ಅಂದರೆ ನಿಮ್ಮ ಎವ್ರಿ ಡೇ ಅದನ್ನು ನಿಮ್ಮ ಜೊತೆಯಲ್ಲಿ ಇಟ್ಕೋಬೇಕಾಗುತ್ತೆ. ಪರ್ಸಲ್ಲೂ ಕೂಡ ಇಟ್ಕೋಬಹುದು. ಅಂದರೆ ಆ ಒಂದು ಮಂತ್ರಾಕ್ಷತೆಯನ್ನು ಇಟ್ಕೊಂಡಿದ್ದಾದಮೇಲೆ ಮನೆಯಲ್ಲೂ ಕೂಡ ನೀವು ಮಂತ್ರಾಕ್ಷತೆಯನ್ನು ಮಾಡ್ಕೊಳ್ಳಿ, ಅಂದರೆ ಅಕ್ಷತೆನ ಮಾಡ್ಕೊಳ್ಳಿ. ಅಕ್ಷತೆಯನ್ನು ಮಾಡುವಾಗ ರಾಯರ ನಾಮಸ್ಮರಣೆ ಮಾಡ್ತಾನೆ ನೀವು ಅಕ್ಷತೆಯನ್ನು ಮಾಡ್ಕೊಳ್ಳಿ. ಆ ಒಂದು ಅಕ್ಷತೆನ ಪೂಜೆ ಎಲ್ಲ ಆಗಿದ್ದಾದಮೇಲೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರ ನೋಡಿ, ಎಲ್ಲರ ಹತ್ರನೂ ಸ್ವಲ್ಪ ಅಕ್ಷತೆಯನ್ನು ಕೊಟ್ಬಿಟ್ಟು ಅವ್ರಿಗೆ ಇಷ್ಟದ ಪ್ರಕಾರ ಸಂಕಲ್ಪವನ್ನು ಮಾಡಿಕೊಂಡು ನೀವು ಕೂಡ ಸಂಕಲ್ಪ ಮಾಡಿ ರಾಯರ ಫೋಟೋಗೆ ಆ ಒಂದು 3 ಸರಿ ಅಕ್ಷತೆಯನ್ನು ಹಾಕಬೇಕಾಗುತ್ತೆ. ಈ ರೀತಿ ರಾಯರಿಗೆ ಈ ಅಕ್ಷತೆಯನ್ನು ಹಾಕೋದ್ರಿಂದ ನಮ್ಮ ಸಂಕಲ್ಪ ರಾಯರಿಗೆ ಎಲ್ಲೋ ಒಂದು ಕಡೆ ತಲುಪಿದೆ ಅನ್ನೋ ಒಂದು ನಂಬಿಕೆ. ಹಾಗಾಗಿ ರಾಯರಿಗೆ ನಾಳೆ ಪೂಜೆ ವಿಶೇಷವಾಗಿ ಎಲ್ಲರೂ ಪೂಜೆ ಮಾಡ್ತೀರಲ್ವ, ರಾಯರ ಭಕ್ತರು ಯಾರು ಇರ್ತೀರಾ ಅವರೆಲ್ಲರೂ ವಿಶೇಷವಾಗಿ ಪೂಜೆಯನ್ನು ಮಾಡ್ತೀರಾ. ಪೂಜೆ ಆದಮೇಲೆ ಈ ಒಂದು ಅಕ್ಷತೆಯನ್ನು ಹಾಕೋದನ್ನು ಮರಿಬೇಡಿ, ಇದೇ ವಿಶೇಷವಾಗಿರುತ್ತೆ. ಹಾಗೆ ರಾಯರಿಗೆ ಇಷ್ಟ ಆಗುವಂಥದ್ದು ಕಡಲೆಬೇಳೆ ಹೋಳಿಗೆ, ಅದು ಅಂದರೆ ಹೂರ್ಣ, ಅದನ್ನು ಕೂಡ ನೀವು ಮಾಡಿ ಇಡ್ಬೋದು. ಅವರ ಹುಟ್ಟುಹಬ್ಬದ ದಿನ ವಿಶೇಷವಾಗಿ ಮತ್ತು ಹಲವಾರು ರೀತಿಯಲ್ಲಿ ರಾಯರಿಗೆ ಸೇವೆಯನ್ನು ಸಲ್ಲಿಸ್ತಿರ್ತೀರ. ಹಾಗೆ ರಾಯರ ಅನುಗ್ರಹ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಕೇಳ್ಕೊಳ್ತೀನಿ. ರಾಯರ ಭಕ್ತರು ರಾಯರನ್ನು ನಂಬಿ ಯಾರೆಲ್ಲ ಆರಾಧಿಸ್ತಿರ್ತೀರ ಅವರೆಲ್ಲರಿಗೂ ರಾಯರ ಆಶೀರ್ವಾದ, ರಾಯರ ಕೃಪೆ ಸದಾ ನಿಮ್ಮೆಲ್ಲರಿಗೂ ಇರಲಿ ಅಂತ ಕೇಳ್ಕೊಳ್ತೀನಿ. ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಹಾಗೆ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡ್ಕೊಳ್ಳಿ. ನಾನು ಮತ್ತೆ ಸಿಗ್ತೀನಿ ಹೊಸ ಮಾಹಿತಿ ಜೊತೆಗೆ. ಧನ್ಯವಾದಗಳು ಸ್ನೇಹಿತರೆ.